ಆಗಿ ಹೇಳ್ತಾನ್ರಿ. ಯಾಕೆ ಹನುಮಂತನೇ ಗೆಲ್ತಾರೆ? ಅಂದ್ರೆ ಚಲೋ ಆಡಾತಾನ್ರಿ ಅವ. ಓಕೆ, ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಮತ್ತೆ ಹನುಮಂತ ಬಿಟ್ರೆ ಮತ್ತೆ ಯಾರು ಇಷ್ಟ ಆಗ್ತಾರೆ? ಹನುಮಂತ ಬಿಟ್ರೆ ಮಂಜನಾ ರೀ. ಮಂಜಣ್ಣ. ಓಕೆ, ಮತ್ತೆ ಹನುಮಂತ ಮಂಜಣ್ಣ ಫ್ರೆಂಡ್ಶಿಪ್ ಹೆಂಗಿದೆ ಬಿಗ್ ಬಾಸ್ ಅಲ್ಲಿ? ಹನುಮಂತ ಮಂಜನಾ ಅಂತ್ರಿ ಚಲೋ ಐತ್ರಿ, ಆದ್ರೆ ಅಷ್ಟು ಕ್ಲೋಸ್ ಇಲ್ರಿ ಅವ್ರಿಬ್ರು. ಓಕೆ, ಮತ್ತೆ ಧನರಾಜ್ ಜೊತೆ ಹನುಮಂತ ಇವತ್ತು ಇರ್ತಾರೆ, ಹನುಮಂತ ಜೊತೆ ಧನರಾಜ್ ಇರ್ತಾರೆ. ಹಾ ರೀ. ಓಕೆ, ಆಮೇಲೆ ಹನುಮಂತ ಅವ್ರ ಫ್ಯಾಮಿಲಿ ಮನೆಗೆ ಬಂದಿತ್ತಲ್ಲ, ಅವಾಗ ನಿಮ್ಗೆಲ್ಲ ಹೆಂಗ ಅನ್ಸಿತ್ತು? ನಮ್ಮ ಭಾಷೆದಾರ್ ಹೋಗ್ಯಾರ ಅಂದ್ರೆ ಖುಷಿನೇ ಅನಿಸ್ತಿತ್ರಿ. ಭಾಳ ಹೆಮ್ಮೆ ಅನ್ಸಿತ್ತಾ? ಹೆಮ್ಮೆ ಅನ್ಸಿತ್ರಿ ನಮ್ಮ ಭಾಷೆದಾರ್ ಹೋಗ್ಯಾರ ಅಂದ್ರೆ. ಓಕೆ, ನಿಮ್ಮ ಒಬ್ಬ ತಾಂಡ ಹುಡುಗ ಅಲ್ಲಿ ತನಕ ಬೆಳೆದಿದ್ದಾನಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಅನ್ಸತ್ರಿ, ಹೆಮ್ಮೆ ಅನಿಸ್ತತ್ರಿ. ಓಕೆ, ಆ ನಂತರ ಈಗ ಬಿಗ್ ಬಾಸ್ ವಿನ್ ಆದ್ಮೇಲೆ ಹನುಮಂತ ಆಚೆ ಬಂದು ಮದ್ವೆ ಆಗೋರಿದ್ದಾರೆ, ಈ ಬಗ್ಗೆ ಏನಂತ? ಮದ್ವೆ ಅದೇನ್ ಗೊತ್ತಿಲ್ರಿ ನಮಗ, ಮದ್ವೆ ಆಗ್ಬೋದ್ ಅನ್ಸತೈತ್ರಿ. ಹನುಮಂತ ಬಿಗ್ ಬಾಸ್ ಚೆನ್ನಾಗಿ ಆಟ ಆಡಿದಾರ? ಹಾ, ಆಟ ಆಡ್ಯಾರ್ರಿ, ಅವ್ರಿಗೆ ಗೆಲ್ತಾರತ್ ಗೊತ್ತೈತ್ರಿ ನಮಗ. ಹೌದಾ? ಹಾ, ಮತ್ತೆ ಅಲ್ಲಿ ಜನ ಇಲ್ಲ ಹನುಮಂತ ಗೆಲ್ಲಲ್ಲ ಅಂತ ಇದಾರೆ, ಈ ಬಗ್ಗೆ ಏನಂತ? ಗೆಲ್ಲತಾರ್ರಿ ಅವ್ರು. ನಮಗ್ ನಂಬಿಕೆ ಐತಲ್ರಿ, ನಮ್ಮ ಭಾಷೆದಾರ್ ಗೆಲ್ತಾರತ್, ನಮ್ಮ ಭಾಷೆ ಮುಂದೆ ಇರ್ತಾರ್ರಿ ಯಾವಾಗ್ಲೂ. ಹಾ ರೀ, ಬಿಯಾಗ್ ಗೆದ್ದನ ಆಜೋತು ಕನ ಆಯ್ತು ಬಿಗ್ ಬಾಸ್ ಫಸ್ಟ್ ಚಿಹೈಕ ಅಷ್ಟೇ ರೀ. ಹನುಮಂತನ ಬಿಗ್ ಬಾಸ್ ನೋಡ್ತೀರಾ? ಹಾ ರೀ, ನೋಡ್ತೀನಿ. ಏನ್ ಇಷ್ಟ ಆಗ್ತದೆ ಬಿಗ್ ಬಾಸ್ ಅಲ್ಲಿ? ಗೇಮ್ಗಳೆಲ್ಲ ಇಷ್ಟ ಆಗ್ತಾವ್ರಿ. ಆಮೇಲೆ ಯಾರ ಆಟ ಭಾರಿ ಇಷ್ಟ ಆಗುತ್ತೆ? ಹನುಮಂತ ತ್ರಿವಿಕ್ರಮ್. ಹನುಮಂತ ತ್ರಿವಿಕ್ರಮ. ಹಾ ರೀ, ಮತ್ತೆ ಹನುಮಂತ ಧನರಾಜ್ ಫ್ರೆಂಡ್ಶಿಪ್ ಇಷ್ಟ ಆಗಲ್ವಾ? ಇಷ್ಟಪಡ್ತೀವಿ, ಜಾಸ್ತಿ ಇಷ್ಟ ಆಗಿಲ್ರಿ. ಅವ್ರಕ್ಕಿಂತ ದೂರ ಇದ್ರೆ ಗೆಲ್ತಾರ್ರಿ ಅವ್ರು. ಮತ್ತೆ ಎಲ್ಲೋ ನಿನ್ನೆ ಹನುಮಂತ ಮೋಸ ಮಾಡಿ ಧನರಾಜ್ ಗೆಲ್ಸಿದ್ರು ಅಂತಾರಲ್ಲ, ಆ ಬಗ್ಗೆ ಏನ್ ಹೇಳ್ತೀರಿ? ಅದು ಇಲ್ಲ ಅಂತ ಅನಿಸ್ತೈತ್ರಿ ಅದನ್ನ. ಹೌದಾ? ಹಾ ರೀ, ನಿಮ್ ಪ್ರಕಾರ ಯಾರು ಗೆಲ್ಬೇಕು ಈ ತರ ಬಿಗ್ ಬಾಸ್ ಅಲ್ಲಿ? ಹನುಮಂತ ಇರ್ಕಂತ ತ್ರಿವಿಕ್ರಮ್ ಇಬ್ರೇ ಗೆಲ್ಬೇಕ್ರಿ. ಹನುಮಂತ ಅಥವಾ ತ್ರಿವಿಕ್ರಮ್ ಹಾ ರೀ. ಅವರೇ ಇಷ್ಟ ಆಗ್ತಾರಾ? ಹಾ ರೀ, ಓಕೆ, ಹನುಮಂತನ ಏನ್ ಆಟ ಇಷ್ಟ ಆಯ್ತು ಬಿಗ್ ಬಾಸ್ ಅಲ್ಲಿ? ಅವ್ ಇರೋ ಸ್ಟೈಲ್ ರೀ, ಎಲ್ಲಾರ ಜೊತೆ ಮಾತಾಡ್ಕೊಂಡು ಇರೋದು, ಅವ್ರೆಲ್ಲ ಮಾತಾಡೋ ಸ್ಟೈಲ್ ಚಲೋ ಐತ್ರಿ. ಓಕೆ, ಹನುಮಂತ ಬಿಯಾಗ ಗೆದ್ದನ ಆಜೋ ಬಿಗ್ ಬಾಸ್ ಖುಷಿ ಇತ್ತು ಗೆದ್ದನ ಆಯ್ತು ಹೋಟ್ ಹಾಲಾಚ. ಈಗ ಗೆದ್ದ ತಕ್ಷಣ ಒಂದು ಮದುವೆ ಇದೆ ಹನುಮಂತದ್ದು, ಹೌದ್ರಿ, ಏನಂತೀರ ಅದ್ರ ಬಗ್ಗೆ? ಮದ್ವೆ ಚಲೋ ತಂಗ ಆಗ್ಬೇಕ್ರಿ, ಒಂದು ಕರೆದ್ರೆ ಹೋಗ್ತೀವ್ರಿ. ಓಕೆ, ಹಾಂ, ಹನುಮಂತ ಸೂಪರ್ ಪ್ಲೇಯರ್ ಆಗೋದು ಇಷ್ಟ. ಅವ್ರು ಸೂಪರ್ ಪ್ಲೇಯರ್ ಆಗ್ತಿದಾರಲ್ವ, ಚೆನ್ನಾಗಿ ಆಡ್ತಿದಾರಲ್ವ, ಅದನ್ನ ನೋಡೋಕೆ ತುಂಬ ಇಷ್ಟ. ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಬೇರೆಯವ್ರನ್ನೆಲ್ಲ ಹಿಂದಾಕಿದ್ರು. ಹಾಂ, ಮತ್ತು ಅವ್ರ ಬಂದಾಗಿಂತ ಸೂಪರಾಗಿ ಆಡ್ತಿದಾರಲ್ವ, ಹಾಗಾಗಿ ಅದ್ರ ಜನಕ್ಕೆ ಇಷ್ಟ ಆಗಿದೆ. ಹನುಮಂತದ್ದು ಏನು ಇಷ್ಟ ಆಗುತ್ತೆ ಬಿಗ್ ಬಾಸ್ ಅಲ್ಲಿ? ಅವರು ಯಾರ ಮಾತು ಕೇಳಲ್ಲ, ತಮ್ಮ ಮಾತು ತಾನೇ, ಅಂದರೆ ಅವ್ರ ಮನ್ಸಿನ ಮಾತು ಅವ್ರು ಹೇಗೆ ಇಷ್ಟ ಆಗುತ್ತೋ, ಅವ್ರು ಹೇಗೆ ಆಡಬೇಕಂತ ಅವರಿಗೆ ಗೊತ್ತಿರಲ್ಲ. ಆಟ ಹೇಗೆ ಬರುತ್ತೋ ಅದನ್ನು ನೋಡಿ ಆಡ್ತಾರೆ. ಯಾರು ಹೋಗಿದ್ದಾರೋ ಅವ್ರನ್ನ ಗೆಲ್ಲಿಸಿ ಅವ್ರ ಮೋಕ್ಷಿತ ಅನಿಸುತ್ತೆ. ಮೋಕ್ಷಿತ ಬಿಟ್ರೆ ರಜತ್. ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು, ಯಾರು ರನ್ನರ್ ಅಪ್? ವಿನ್ ಅಂತ ಬಂದರೆ ಹನುಮಂತ ಆಗಬೇಕು, ರನ್ನರ್ ಆಫ್ ಅಂದರೆ ತ್ರಿವಿಕ್ರಮ್. ತ್ರಿವಿಕ್ರಮ್ ಯಾಕೆ ಅವ್ರು ಒಳ್ಳೆಯದು ಆಟ ಆಡಿದ್ರು? ಆಟ ಆಡಿದ್ದಾರೆ, ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಡಬೇಕಂತ ಅನ್ಸುತ್ತೆ. हनुमंता आपण बंजारा सेज तापर घन विश्वास ಮೇಲೆ ಮಳೆच ಗೆದ್ದನ ಇಚ್ಚಿ करताना अनकोळ मळेच विश्वास गमा मत ಗೆದ್ದನ करताना हारेसरेचा ಗೆದ್ದನ. थैंक यू. हनुमंतु भी ठीक रोजी ठीक रम सरळते ठीक छ ऑल द बेस्ट तू ಗೆದ್ದನ आकरण आसेच काही बिग बॉस ठीक ಅನಿಸ್ತಾ तू सरळते ती ची ಇಷ್ಟ ಆಯ್ಸ್. ಥ್ಯಾಂಕ್ ಯು. ಅಲ್ಲ ಏನ್ರಿ ಹೇಳಮ್ಮ ಹನುಮಂತನ ಬಗ್ಗೆ ಏನಾದರೂ ಅಲ್ಲಿ ಆಟ ಹೆಂಗಿತ್ತು ಅಲ್ಲೆಲ್ಲ ಅವರು ಹೆಣ್ಮಕ್ಳ ಜೊತೆ ಹೆಂಗಿರ್ತಾರೆ ಹನುಮಂತ? ಹೆಣ್ಮಕ್ಳಿಗೆ ಭಾಳ ಗೌರವ ಕೊಡ್ತಾರೆ, ಅದು ಚೆನ್ನಾಗಿ ಆಡ್ತಾ ಇದ್ದಾರೆ, ಉಸ್ತುವಾರಿ ಎಲ್ಲ ಚೆನ್ನಾಗಿ ಆಡ್ತಾರೆ. ನಾವು ಅವರಿಗೆ ಓಟ್ ಹಾಕ್ತಿದ್ದೀವಿ, ಹನುಮಂತು ಗೆದ್ದು ಬರಲಿ ಅಂತ ಆಶಿಸ್ತೀವಿ.